ಓಕೆ ಸ್ನೇಹಿತರೆ, ರೆಕಾರ್ಡಿಂಗ್. ಸೊ ನೆಕ್ಸ್ಟು ಒಂಟಿಕೊಪ್ಪಲ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಬೇಕಾಯಿತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅದು ಕ್ಲೋಸ್ ಆಗಿದೆ. ಸೊ ಅದರಿಂದ ಅದನ್ನು ಸ್ಕಿಪ್ ಮಾಡಿ ಈಗ ನೆಕ್ಸ್ಟು ಇನ್ನೊಂದು ತುಂಬ ಚೆನ್ನಾಗಿರೋ ಪ್ಲೇಸ್ ಇದೆ. ಸೊ ಆ ಪ್ಲೇಸಿಗೆ ಹತ್ರ ಹೊರಡ್ತಾ ಇದ್ದೀನಿ ಈಗ. ಯಾವುದಪ್ಪ ಇದು, ಯಾವ್ದಾವ್ದು ರೂಟ್ ತೋರಿಸ್ತೈತೆ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಳೂರು, ತಿಪ್ಪರಾಯನ ತೊಡ್ಡಿ, ಹಳ್ಳಿ, ಕೆರೆ ಹುಂಡಿ. ಓಕೆ, ಕೆರೆ ಹುಂಡಿ ಸದ್ಯಕ್ಕೆ ಇರುವಂಥ ನಾವು ಊರಿನ ಹೆಸರು ಕೆರೆ ಹುಂಡಿ ಅಂತ. ಬನ್ನಿ ಇಲ್ಲಿಂದ ಹೊರಡೋಣ ಈಗ. ನಿಮಗೆ ನೆನಪಿದೆಯಾ ಇದು ಯಾವ ರೂಟು ಅಂತ? ಯಾರಿಗಾರು ಒಬ್ರಿಗೆ ನಾನು ಹೋಗ್ತಾ ಇರೋ ರೂಟು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ರೂಟ್ ಮೇಲೆ ನಾನು ಆ್ಯಕ್ಚುಲಿ ಒಂದು ವ್ಲಾಗ್ ಕೂಡ ಮಾಡಿದ್ದೀನಿ, ಅದು ಅಪ್ಲೋಡ್ ಆಗಿದೆ. ತುಂಬ ಚೆನ್ನಾಗಿ ಕೂಡ ಓಡಿದೆ ಸ್ನೇಹಿತರೆ. ಅದು ನನ್ನ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಆ ಬ್ಲಾಗ್ಗೆ. ಸೊ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಏನು ಅಷ್ಟೊಂದು ಟಫ್ ಇಲ್ಲ ಸ್ನೇಹಿತರೆ. ಈ ರೂಟ್ ಬಂದು ಕೂರ್ಗ್ ರೂಟು ಸ್ನೇಹಿತರೆ, ಮಡಿಕೇರಿ ರೂಟ್ ಇದು. ಇಳವಾಳ, ಮಡಿಕೇರಿ, ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ ಆ ರೂಟು ಸ್ನೇಹಿತರೆ ಇದು. ಸೊ ಇದೇ ರೂಟಲ್ಲಿ ನೀವು, ನಾನು ಇನ್ನೊಂದು ಪ್ಲೇಸ್ ಹೇಳಿದ್ನಲ್ಲ ಈಗ, ಗೊಮ್ಮಟಗಿರಿ ಅಂತ. ಸೊ ಆ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಪ್ಲೇಸ್. ಇದು ನೋಡಿ, ನಿರ್ಜನವಾದ ಪ್ರದೇಶ, ಯಾರು ಜನಗಳು ಇರಲ್ಲ ಅಷ್ಟು. ಒಂದು ನಿಮಿಷ ಇರಿ, ಆ್ಯಂಬುಲೆನ್ಸ್ ಬರ್ತಾಯಿದೆ, ಜಾಗ ಬಿಟ್ಬಿಡ್ತೀನಿ. ನಾವು ಎಷ್ಟೇ ಸ್ಪೀಡ್ ಇರಲಿ, ಎಷ್ಟೇ ಏನೇ ಕೆಲಸ ಮಾಡ್ತಿರಲಿ, ಆ್ಯಂಬುಲೆನ್ಸ್ ಬಂದ ತಕ್ಷಣ ಪಕ್ಕಕ್ಕೆ ಹಾಕ್ಬಿಡ್ಬೇಕು ಗಾಡಿನ. ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗ್ಬಾರ್ದು. ಯಾಕಂದರೆ ಆ್ಯಂಬುಲೆನ್ಸಲ್ಲಿರುವಂಥ ಜೀವ ಮುಖ್ಯ ಫಸ್ಟು. ನಮ್ಮದು ಆಮೇಲೆ ಪ್ಲೇಸಸ್ ಕವರ್ ಮಾಡೋದು ಏನೇ ಇರ್ಬೋದು, ನಮ್ಮದೆಲ್ಲ ಆ ಜೀವ ಇಂಪಾರ್ಟೆಂಟ್ ಫಸ್ಟು ನಮ್ಮದು. ಸೊ ಆ್ಯಂಬುಲೆನ್ಸ್ಗೋಸ್ಕರ ಬಂದ ತಕ್ಷಣ ಯಾರೇ ಆದರೂ ಸ್ನೇಹಿತರೆ ಪಕ್ಕಕ್ಕೆ ಬಂದುಬಿಡಿ, ಜಾಗ ಬಿಟ್ಕೊಳ್ಳಿ ಸ್ನೇಹಿತರೆ. ನಾನು ನೋಡಿದ್ದೀನಿ ಸಿಟಿಗಳಲ್ಲಿ ಆ್ಯಂಬುಲೆನ್ಸು ಹೋಗ್ತಾ ಇರಬೇಕಾದ್ರೆ ಪಾಪ ಅವರು ಎಷ್ಟು ಆರನ್ನು ನೋಡಿದ್ರು ಏನು ಡೋಂಟ್ ಕೇರ್ ಸ್ನೇಹಿತರೆ ಅವರು. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನೋಡಿ, ನಿರ್ಜನವಾದ ಪ್ರದೇಶ. ನಾನು ಹೇಳಿದೆ ಅಲ್ವಾ, ಪೀಸ್ಫುಲ್ಲು ಸೈಲೆಂಟಾಗಿ ಇರುತ್ತೆ. ಯಾರು ಇರೋದಿಲ್ಲ, ತುಂಬ ಕಮ್ಮಿ ಜನ ಇರ್ತಾರೆ ಅಂತ. ಸೊ ನೋಡಿ, ಯಾರೋ ಒಬ್ಬರು ಹುಡುಗಿರಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಫುಲ್ಲು ಪೀಸ್ ನೋಡಿ. ಓಕೆ, ಹೋಗಿ ಬರೋಣ ಬನ್ನಿ. ಸೊ ಇದೇ ನೋಡಿ ಎಂಟ್ರೆನ್ಸು. ಸೊ ಇಲ್ಲಿಂದ ಹೋಗಿ ಬರಬೇಕು. ಗಾಳಿ ಫುಲ್ಲು. ಬನ್ನಿ ಹೋಗೋಣ. ಇಲ್ಲಿ ಏನೋ ಚಿಕ್ಕದು ಗೋಪುರ ಥರ ಮಾಡಿದ್ದಾರೆ ಸ್ನೇಹಿತರೆ. ಅದೇನು ಅಂತ ನಂಗೆ ಅರ್ಥ ಆಗಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ಅದೇನು ಅಂತ. ಬನ್ನಿ ಹೋಗ್ಬರೋಣ. ಸ್ವಾಮಿ ಒಳ್ಳೇದು ಮಾಡಿ ತಂದೆ. ಸರ್, ಏನು ಇಲ್ಲಿನ ವಿಶೇಷ ಏನಾದ್ರು ಗೊತ್ತಾ? ಹಿಸ್ಟ್ರಿ ಬಗ್ಗೆ ಏನಾದ್ರು ಗೊತ್ತಾ ಇಲ್ಲಿ ಇದ್ರ ಬಗ್ಗೆ? ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಏನು ಅಂತ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಯಾರು? ಓಕೆ. ಮೇಲೆ ಹೋಗ್ಬೋದಾ ಆ ಕಡೆ? ಇಲ್ವಾ? ಹೌದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ಲೇಸ್ ಇದು. ನೋಡಿ ಎಷ್ಟು ಸೈಲೆಂಟಾಗಿ ಹೆಂಗಿದೆ. ಬನ್ನಿ, ಯಾರಾದರೂ ಈಗ ಮೈಸೂರು ಟ್ರಿಪ್ ಅಂದಾಗ. ಬಟ್ ಇಲ್ಲಿ ಸುತ್ತಮುತ್ತ ಯಾವುದೇ ಥರ ಅಂಗಡಿ ಇಲ್ಲ, ಏನಿಲ್ಲ. ಬಂದರೆ ನೀವೇ ಊಟ ತಂದುಬಿಟ್ಟು, ಇಲ್ಲ ಊಟನೋ ಸ್ನ್ಯಾಕ್ಸು ನಿಮ್ಗೇನು ಬೇಕು ಅದು ತೊಗೊಂಬಂದ್ಬಿಟ್ಟು ತಿಂದ್ಬಿಟ್ಟು ತೊಗೊಂಡೋಗ್ಬೋದು ನೋಡಿ. ಬಟ್ ಏನೇ ತೊಗೊಂಬಂದರು ಅದನ್ನು ಹಾಗೆ ತೊಗೊಂಡೋಗಿ ಎಲ್ಲೂ ಬಿಸಾಕ್ಬಿಡಿ ಸ್ನೇಹಿತರೆ, ಎಲ್ಲೂ ವೇಸ್ಟ್ ಮಾಡಿಬಿಡಿ.
ಎಲ್ಲೂ ಬಿಸಾಕ್ಬೇಡಿ ಅದನ್ನು ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮಗೆಲ್ಲ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಏನು ಮೈಸೂರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 22 ಕಿಲೋಮೀಟರ್ಸ್ ಅಷ್ಟೇ ಸ್ನೇಹಿತರೆ. ಇದು ಬಂದು ಹೋಗ್ಬೋದು ನೋಡಿ, ಹತ್ರನೇ ಇದನ್ನು ಕೂಡ. ಬಹುಶಃ ಆ ಕಡೆ ಎಲ್ಲ ಮಳೆ ಬೀಳ್ತಿರುವಂಗೈತೆ, ರೈನ್ಫಾಲ್ ಆಗ್ತೈತಲ್ಲ ನೋಡಿ, ಮೋಡ ಇದೆ. ಒಟ್ಟಿನಲ್ಲಿ ನಾವು ಮನೆಗೆ ಹೋಗೋಷ್ಟೊತ್ತಲ್ಲಿ ಮಳೆಗೆ ಸಿಗಾಕೋತೀವಿ ಒಂದಲ್ಲ ಒಂದು ಕಡೆ. ಸರ್ ಅದು ಸಾಗರ ಕಟ್ಟೆನಾ ಆ ಕಡೆ? KRS. ಇದು ಸಾಗರ ಕಟ್ಟೆಗೆ ಹೇಗೆ ಹೋಗಬೇಕು? ಇದೇ ರೂಟಲ್ಲ? ಹ್ಞೂ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ಲೇಸ್ ಇದು, ಹೆವಿ ಇಷ್ಟ ಆಯಿತು ನನಗಿದು. ಇರೋಣ, ಒಂದು ನಿಮಿಷ ನೋಡ್ತೀನಿ. ಸಾಕಾಗುತ್ತಾ? ಒಂದು 500 ಹಾಕೋಣ. ಪವರಾ ನಾರ್ಮಲ್ ಅಣ್ಣ? ಓಕೆ, ನಾರ್ಮಲ್ ಇದೆಯಾ? ನಾರ್ಮಲ್ ಹಾಕ್ಸ್ಬಿಡ್ತೀನಿ ಬಿಡಿ ಹಂಗಾರೆ. $99.3 ಇದೇ ಸರಿ ನಮ್ಮಂಥವ್ರಿಗೆ. ಫುಲ್ಲು ಕೆಳಗೆ ಇಟ್ಬಿಡಿ ಅದಕ್ಕೆ. ಹಾಂ, ಯೂಟ್ಯೂಬ್ ನೋಡಿ ಸ್ನೇಹಿತರೆ, ಈ ಥರ ಖುಷಿ ಆಗುತ್ತೆ ನೋಡಿ. ನಮ್ಮ ಸಬ್ಸ್ಕ್ರೈಬರು ಇಲ್ಲೂ ಒಬ್ಬರು ಮಾತಾಡ್ಸಿದ್ರು, ಅವ್ರು ಈಗಷ್ಟೇ ನಮ್ಮ ವಿಡಿಯೋ ನೋಡಿದ್ರಂತೆ, ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ನೋಡ್ತಿದ್ರಂತೆ. ಸೊ ಅದಕ್ಕೋಸ್ಕರ ಹೇಳೋದು ಸ್ನೇಹಿತರೆ, ಯಾರಾದರೂ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಂದರೆ ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ. ಪವನ್ ಶ್ರೀನಿವಾಸ್ ಅಂತ ಐತೆ, ಆರ್ ಎಲ್ಸ್ PS ಜರ್ನಿ ಅಂತಿದೆ ನೋಡಿ, ಅದನ್ನು ಕೂಡ. ಸೊ ನಿಮ್ಗೆ ಯಾವುದೇ ಥರ ಅಪ್ಡೇಟ್ ಬಂದರೂ ಫಸ್ಟ್ ಅಪ್ಡೇಟ್ ನಾನು ಇನ್ಸ್ಟಾದಲ್ಲೇ ಕೊಡ್ತೀನಿ ಸ್ನೇಹಿತರೆ ಯಾವಾಗಲೂ. ಸೊ ಅದಕ್ಕೋಸ್ಕರ ಇನ್ಸ್ಟಾದಲ್ಲಿ ಫಸ್ಟು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ, ಮರಿಬೇಡಿ. ರೆಕಾರ್ಡಿಂಗ್ ತುಂಬ ಖುಷಿ ಆಯಿತು ಸ್ನೇಹಿತರೆ, ಒಬ್ಬರು ನಮ್ಮನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರಲ್ಲ, ಸಾರ್ಥಕ ಆಯಿತು ನಾನು ಮಾಡಿ. ಬನ್ನಿ ಹೊರಡೋಣ. ಇನ್ನೆಷ್ಟಿದೆ? ಇನ್ನು 3.7 ಕಿಲೋಮೀಟರ್ಸ್ ಇದೆ, ಹೊರಟ್ಬಿಡೋಣ ಬೇಗ. ಕೇರಳ ಸ್ಪೈಸೀಸ್ ಆ್ಯಂಡ್ ಆಯುರ್ವೇದಿಕ್ ಗಾರ್ಡನ್. ಆ್ಯಕ್ಚುಲಿ ಸ್ನೇಹಿತರೆ ಇವತ್ತು ಏನು ಪ್ಲ್ಯಾನ್ ಇತ್ತು ಗೊತ್ತಾ ನನಗೆ? ನಾನು ಇವತ್ತು ಕೇರಳದಲ್ಲಿ ಇರಬೇಕಾಯ್ತು, ಕೇರಳದಲ್ಲಿ ವಯನಾಡಿಗೆ ಹೋಗ್ಬೇಕಾಯ್ತು ಆ್ಯಕ್ಚುಲಿ ಇವತ್ತು ನಾನು. ಬಿಕಾಸ್ ಆಫ್ ನಮ್ಮ ಅಣ್ಣ ಹೇಳಿದರು, ನನ್ನನ್ನು ಸಡನ್ ಪ್ಲ್ಯಾನಾಗಿ ಇನ್ವೈಟ್ ಮಾಡಿದ್ರು. ನಾನು ಒಂದು ಸ್ವಲ್ಪ ಕಮಿಟ್ಮೆಂಟ್ಸಿಂದ ಹೋಗೋಕ್ಕಾಗಲಿಲ್ಲ. ಸೊ ಅದು ತುಂಬ ಚೆನ್ನಾಗಿತ್ತು, ಅದು ಕೂಡ ಪ್ಲ್ಯಾನ್. ಅದು ಕೇರಳ ವಯನಾಡಿಗೆ ಹಾಕಿದ್ರು ಅವ್ರ ಪ್ಲ್ಯಾನು. ವಯನಾಡು, ಮಹದೇಶ್ವರ ಬೆಟ್ಟ, ಮಧುಮರೈ, ಗಿಳಿ ಫಾಲ್ಸು, ಸಫಾರಿ ಅಂತೆ. ಅಯ್ಯೋ ಸೂಪರಾಗಿತ್ತು ಮಾತ್ರ ಅದು ಪ್ಲ್ಯಾನು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ನಾಳೆ ಸಂಡೇ ಬೇರೆ ಸ್ವಲ್ಪ ಮದುವೆ ಇದೆ, ಫ್ರೆಂಡ್ ಮದುವೆ ಇದೆ, ವಿಸಿಟ್ ಮಾಡಬೇಕು. ಅವ್ನು ವಿಸಿಟ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಮನೆಗೆ ಬಂದುಬಿಡ್ತಾನೆ ಹೊಡೆಯೋಕಮ್ಮಲೆ. ಸೊ ಫ್ರೆಂಡ್ ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ಅದನ್ನು ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ನೀವೇ ಹೋಗಿ ಬಂದುಬಿಡಿ ಬ್ರೋ ಈ ವರ್ಷ, ನಾನು ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಆಯಿತು. ಡೋಂಟ್ ವರಿ, ಮತ್ತೆ ಅದು ಕೂಡ ಕಂಟಿನ್ಯೂ ಮಾಡೋದಾಗುತ್ತೆ. ಅದು ಕೂಡ ವಯನಾಡು ಕೂಡ ಬರುತ್ತೆ ಸೀರೀಸಲ್ಲಿ. ಆದಷ್ಟು ಬೇಗ ವಯನಾಡು ಕೂಡ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಹೀಗೆ ನೋಡ್ತಾ ಇರಿ ಸ್ನೇಹಿತರೆ, ಈ ಥರ ಸಿಕ್ಕಿದಾಗ ನೀವು ಮಾತಾಡಿಸಿ, ನಂಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಓಕೆ ಬನ್ನಿ. ಪೆಟ್ರೋಲ್ ಹಾಕ್ಸೋದು ಉದ್ದೇಶ ಏನು ಅವಶ್ಯಕತೆ ಇರಲಿಲ್ಲ, ಬಟ್ ಯಾಕೆ ಸುಮ್ಮನೆ ಎಮರ್ಜೆನ್ಸಿಗೆ ಹಾಕ್ಸ್ಬಿಡೋಣ, ಆಮೇಲೆ ಮುಂದೆ ಎಲ್ಲಾದರೂ ಸಿಗಲಿಲ್ಲ ಅಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಮುಂಜಾಗ್ರತೆಯಿಂದ ಹಾಕ್ಸ್ಬಿಟ್ಟೆ ನಾನು ಸುಮ್ಮನೆ. ಈಗ ಹೆಂಗೋ ಬೆಂಗಳೂರಿಗೆ ಹೋಗೋವರೆಗೂ ಮಾತಾಡುವಂಗಿಲ್ಲ, ಏನನ್ನು ಆರಾಮಾಗಿ ಹೊಡಿಬೋದು. ಬಾಬಾ ತೋರಿಸ್ತೈತೆ. ಬಲಮುರಿ ಕ್ಷೇತ್ರಕ್ಕೆ ಸ್ವಾಗತ, ಬೆಳಗೋಳ. ಬಲಮುರಿ ಕ್ಷೇತ್ರ 2.4 ಕಿಲೋಮೀಟರ್ಸ್ ಇಲ್ಲಿಂದ. ಕಮಾನ್. ಎಷ್ಟು ಸರ್? ಕಮ್ಮಿ ಅದೇ ಐತೆ ಇಲ್ಲವೇ. ಹಾಂ ಹಿಂಗೆ ಹೋಗ್ಬೇಕಾ ಈ ರೂಟಲ್ಲಿ? ಓಕೆ, ಮುಗಿಸ್ಕೊಂಬರ್ತೀವಿ ರೀ ಅಣ್ಣ. ಹಾಂ
ಈಗ ಇಲ್ಲಿ ಬಲುಕಲ್ವಾ? ಬಲಮುರಿ ನೀರು ಕಮ್ಮಿ ಅಂತಿದ್ದಾರೆ, ನೋಡೋಣ ಬನ್ನಿ ಎಷ್ಟಿದೆ ಅಂತ. ಪಾರ್ಕಿಂಗ್ ಎಲ್ಲಿ ಮಾಡೋದು? ಸುಮಾರು ಜನ ಇಲ್ಲೇ ಮಾಡಿಬಿಟ್ಟಿದ್ದಾರೆ. ಕಳ್ಳರಿದ್ದಾರೆ, ಎಚ್ಚರಿಕೆ. ಓಹ್, ರೆಕಾರ್ಡಿಂಗಾ? ಎಸ್, ಇಟ್ಸ್ ರೆಕಾರ್ಡಿಂಗ್. ಸಿ ಅಮ್ಮ ಕಾಪಾಡುತ್ತಾಯಿ ಚಾಮುಂಡೇಶ್ವರಿ. ರೆಕಾರ್ಡಿಂಗ್. ಆ್ಯಕ್ಚುಲಿ ಸ್ನೇಹಿತರೆ ಏನು ಗೊತ್ತಾ, ನೀರು ಚೆನ್ನಾಗಿ ತುಂಬಿದರೆ ಇಲ್ಲೆಲ್ಲ ತುಂಬಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲೆಲ್ಲ ಹರಿಯುತ್ತೆ ನೀರು. ಇಷ್ಟು ಫುಲ್ಲು ತುಂಬಿರುತ್ತೆ. ಇಷ್ಟು ಫುಲ್ಲು ತುಂಬಿ ಅಲ್ಲಿ ನಡ್ಕೊಂಬರ್ತಿತ್ತು ನೋಡಿ, ಅಲ್ಲೆಲ್ಲ ನೀರು ಹೋಗಿ ಕೆಳಗೆ ಹೋಗುತ್ತೆ. ಸೊ ಅವಾಗ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಏನು ನೀರು ಅಷ್ಟಕ್ಕಷ್ಟೇ ಕಣ ಬಿಡಿ, ನೀರಿಲ್ಲ. ಮತ್ತು ಯಾವಾಗಾರು ನೀರಿರೋ ಮಳೆಗಾಲದಲ್ಲಿ ಸ್ವಲ್ಪ ನೀರು ಬಂದಮೇಲೆ ಬರಬೇಕು. ಇದು ಒಳಗಡೆ ಬಂದಿದ್ದೀರಾ ಬಲಮುರಿಗೆ? ಇಲ್ಲಿ ನೀರಿಲ್ಲ, ಚಾನಲ್ ಕೆಳಗಡೆ ಓಪನ್ ಮಾಡ್ತಿದ್ದಾರೆ. ಸರಿ, ಇಲ್ಲಿಂದ 1 ಕಿಲೋಮೀಟರ್ ಈ ಕಡೆ ಮೇಲ್ಗಡೆ ಹೋದ್ರೆ ಎಂಟ್ರೆನ್ಸ್ ಇಂದ ಅಲ್ಲೇ ನೀರು ಬೀಳ್ತೈತೆ. ಇಲ್ಲಿ ನೀರು ಬೀಳೋದಕ್ಕೆ ಏನಾಗೈತೆ, ಚಾನಲ್ ಓಪನ್ ಮಾಡೋರು ಇಡೀ ನೀರೆಲ್ಲ ಇಲ್ಲಿ ಖಾಲಿ ಆಗೈತೆ. ಇದು 3 ನದಿ ಇರುತ್ತೆ. ಒಂದು ನದಿ ಮಧ್ಯೆ ಜಮೀನು ಇರೋದು 100 ಎಕರೆ. ಲೈಟ್ ಕಂಬ ಇದೆ ನೋಡಿ, ಅಲ್ಲಿಂದ ಮಧ್ಯ ಒಂದು ನದಿ, ಅದೊಂದು ಆಶ್ರಮ ಇದೆ. ಅದಾದ್ಮೇಲೆ ಇನ್ನೊಂದು ನದಿ. ಈ ಎಲ್ಲಾ ನದಿ ಶ್ರೀರಂಗಪಟ್ಟಣ ಸಂಗಮ ಆಗುತ್ತೆ. ಇವಾಗ ಇಲ್ಲಿ ನೀರಿಲ್ಲ, ಚಾನಲ್ ಓಪನ್ ಮಾಡಿರೋದ್ರಿಂದ ಡ್ಯಾಮಲ್ಲೂ ನೀರು ಬಂದಿಲ್ಲ, ಆದ್ರಿಂದ ಇಲ್ಲಿ ನೀರಿಲ್ಲ. ಅಲ್ಲಿ ಚಾನಲ್ ಕ್ಲೋಸ್ ಮಾಡಿದ್ರೆ ಇದು ತುಂಬ ಹರಿತಾ ಇತ್ತು, ತೆಗೆದ್ಬಿಟ್ಟಿದ್ದಾರೆ. ಅಲ್ಲಿ ಪಾಲ್ಸ್ ಮೇಲೆ ಬಿಡ್ತೈತೆ ಎಡ್ಮೂರಲ್ಲಿ. ಅಲ್ಲಿ ಹೋಗಿ ನೋಡ್ಕೊಂಬಂದಿ 1 ಕಿಲೋಮೀಟರ್ ಇಲ್ಲಿಂದ. ಹೋಗ್ತೀವಣ್ಣ, ಅಲ್ಲೂ ಹೋಗ್ತೀವಿ ಹಂಗಾರೆ. ಸೊ ನಾನು ಬಹುಶಃ ಎಡಮುರಿ ಬೇರೆ ಕಡೆ ಇರುತ್ತೆ, ಬಲಮುರಿ ಬೇರೆ ಕಡೆ ಇರುತ್ತೆ ಅಂದ್ಕೊಂಡಿದ್ದೆ ಸ್ನೇಹಿತರೆ. ನಾನು ಬಂದಿರಲಿಲ್ಲ, ನಿಜವಾಗ್ಲೂ ಒಂದು ದಿವಸನೂ ಕೂಡ ಬಂದಿರಲಿಲ್ಲ ನಾನು ಇಲ್ಲಿಗೆ. ಮೈಸೂರಿಗೆ ಸುಮಾರು ದಿವಸ ಬಂದರೂ ಕೂಡ ನಾರ್ಮಲಾಗಿ ನಾನು ಹೇಳಿದ್ನಲ್ಲ, ಆ 4 ಪ್ಲೇಸಸ್ಸೇ ನೋಡ್ಕೊಂಡಿದ್ದೆ ಯಾವಾಗ್ಲೂ ಬಂದಾಗ. ಬಟ್ ಈ ಪ್ಲೇಸಸ್ನೆಲ್ಲ ಯಾವುದು ಬಂದಿರಲಿಲ್ಲ ನಾನು. ಸೊ ಇವತ್ತು ಬಂದಿದ್ದಕ್ಕೂ ಒಳ್ಳೆ ಸಾರ್ಥಕ ಆಯಿತು ಸ್ನೇಹಿತರೆ. ಎಡಮುರಿನೂ ನೋಡಾಯಿತು, ಬಲಮುರಿನೂ ನೋಡ್ದಂಗೆ ಆಗುತ್ತೆ. ಬನ್ನಿ, ಇಲ್ಲಿಂದ ಏನೋ 1 ಕಿಲೋಮೀಟ್ರ್ ಅಂತ ಅಷ್ಟೇ ಅಂತೆ, ನೋಡ್ಕೊಂಬರೋಣ ಬನ್ನಿ. ಕವಿತೆ ಕವಿತೆ ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಎಲ್ಲೇ ಹಾಕ್ಬಿಡೋದು ಬೆಟರ್. ಕಿತ್ಕೊಂಡು ತಿನ್ನೋ ಥರ ನೋಡ್ತಾವ್ರಲ್ಲಪ್ಪ ಎಲ್ಲರೂ ನನ್ನ. ಫುಲ್ಲು ಜಾರುತ್ತೆ. ಓಕೆ ಸ್ನೇಹಿತರೆ, ನಾನು ನಿಮಗೆ ವಿಂಟೇಜ್ ಕಾರ್ ಮ್ಯೂಸಿಯಂ ಹತ್ರ ಸಿಗ್ತೀನಿ, ಬನ್ನಿ. ನೋಡಿ, ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ ಸ್ನೇಹಿತರೆ ಇದನ್ನು. ಈಗ ಎಷ್ಟು ಒಂದು 3 ಮಂತ್ಸ್ ಆಗಿರ್ಬೋದೇನೋ ಅಷ್ಟೇ ಇದು ಓಪನ್ ಆಗಿ. ತುಂಬ ಚೆನ್ನಾಗಿದೆ, ತುಂಬ ರೆಸ್ಪಾನ್ಸ್ ಇದೆ ಜನಗಳಿಂದ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾವು ತುಂಬ ದಿವಸದಿಂದ ಅಂದ್ಕೊತಿದ್ದೆ ಬರಬೇಕು ಅಂತ. ಸೊ ಇವತ್ತು ಟೈಮ್ ಬಂದಿದೆ. ಸನ್ಸೆಟ್ ಆಗ್ತೈತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಆ್ಯಕ್ಚುಲಿ ಸ್ನೇಹಿತರೆ, ಇದು ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಫಸ್ಟು ಸಿಗುತ್ತೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಗೆ ಇದನ್ನು ಫಸ್ಟೇ ಅಟೆಂಡ್ ಮಾಡಿಬಿಡಿ. ನೀವೇನಾದರೂ ಮೈಸೂರಿಗೆ ಟ್ರಿಪ್ ಹೋಗ್ತಿದ್ದೀರ ಅಂದರೆ ಫಸ್ಟು ಮೈಸೂರಲ್ಲಿ ಏನೇನಿದೆ ಟ್ರಿಪ್ಸ್ ನೋಡಬೇಕಾದಂಥ ಪ್ಲೇಸಸ್ಗಳು ಏನೇನಿದೆ, ಸೊ ಎಲ್ಲನೂ ನೀಟಾಗಿ ಕವರ್ ಮಾಡ್ಕೊಂಡು ಬನ್ನಿ ಫಸ್ಟು. ಆನ್ ದ ವೇ ಬರ್ತಾ ಇದನ್ನು ಕವರ್ ಮಾಡ್ಕೊಂಡು ಡೈರೆಕ್ಟ್ ನೀವು ಬ್ಯಾಂಗ್ಳೂರಿಗೆ ಹೋಗ್ಬೋದು. ಸೊ ಈ ಥರ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಟಿಕೆಟ್ ತೊಗೊಂಡೆ ಸ್ನೇಹಿತರೆ. ಪರ್ ಹೆಡ್ಡು 50 ರುಪೀಸ್ ಅಂತೆ. ಸೊ ನಾನು ಕ್ಯಾಮ್ರಾ ತೊಗೊಂಡಿದ್ದೀನಲ್ವಾ, ಗೋಪ್ರೋದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಕ್ಯಾಮ್ರಾಗೆ 100 ರುಪೀಸ್ ಮಾಡಿದ್ದಾರೆ.
ಸೊ ಎಂಟ್ರಿ ಆದ ತಕ್ಷಣ ಒಂದು ದೊಡ್ಡ ಫ್ಯಾನ್ ಇದೆ ನೋಡಿ. ನೋಡಿ ಈ ಕಾರ್ ಬಂದು ಆ್ಯಕ್ಚುಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಇದ್ದಾರಲ್ವ, ಸೊ ಅವ್ರ ಕಾರ್ ಇದೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಇವಾಗಿರೋ ಕಾರ್ನೇ ನೆಟ್ವರ್ಕ್ ಮೇಂಟೈನ್ ಮಾಡಲ್ಲ, ಅವರು ಅವಾಗಿರೋ ಕಾರ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಗಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಟಾಪ್ ಸ್ಪೀಡ್ ಬಂದು 73 MB ಹೋಗ್ಬೋದು. ಹಾರ್ಸ್ ಪವರ್ ಕೊಟ್ಟಿದ್ದಾರೆ. ಇಂಜಿನ್ ಕೆಪಾಸಿಟಿ ಇದೆ ನೋಡಿ, ಟಾರ್ಕ್ ಇದೆ ಮತ್ತು ಟ್ರಾನ್ಸ್ಮಿಷನ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾವ್. ಓಕೆ, ಸೊ ಎಂಟರ್ ಆಗಿದ್ದು ನೋಡಿ. ಸೊ ಎಂಟರ್ ಆದ ತಕ್ಷಣ ಇದ್ದಾನೆ ಫಸ್ಟು ವೀಲ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ವಾವ್. ಇಲ್ಲಿ ಅದ್ರ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀವು. ಎತ್ತಿನ ಗಾಡಿ. ವಾವ್. ಇನ್ನು ಅಲ್ಲಿ ಆ ಮಧ್ಯದ ಇನ್ನೊಂದು ಏನೋ ಇದೆ, ನೋಡೋಣ ಬನ್ನಿ. ಓಕೆ, SU ಕಾರ್ಬೋನೇಟರ್. ಸೂಪರ್. ಇದು ಮೈಸೂರು ಮಹಾರಾಜರು ಯೂಸ್ ಮಾಡಿದ ಕಾರ್ ನೋಡಿ, ಇಲ್ಲಿದೆ ನೋಡಿ. ಮಸ್ತು. ಇಲ್ಲೊಂದಿದೆ ನೋಡಿ, ನೇತಾಕ್ಬಿಟ್ಟಿದ್ದಾರೆ. ಎಲ್ಲ ಥರ ಗಾಡಿ ಇಕ್ಕಿದ್ರು ನೋಡಿ ಸ್ನೇಹಿತರೆ ಅವಾಗಿಂದನೂ. ಇದು ಮಸ್ತು. ಜಾವಾನೇ ಅಲ್ವಾ? ಮಾಡೆಲ್ ಬಂದು 1957. ಸೂಪರ್. ಸಾಕಾಗೈತೆ ನೋಡಿ ಗಾಡಿ. ಚೆನ್ನಾಗಿ ಮಾಡಿದ್ದಾರೆ ಇದು. ಇಲ್ಲೊಂದು ಯಾವುದೋ ಕಾರ್ ತಿರುಗ್ತಾ ಐತೆ ನೋಡಿ. ಇದು ನೋಡಿ, ಅದಾಗದೇ ತಿರುಗ್ತಾ ಐತೆ. ಓಕೆ, ಮರದಲ್ಲೇ ಮಾಡಿರೋದು ಇದು. ಇಲ್ಲಿ ನಮ್ಮ ವಿಷ್ಣುದಾದ ಅವ್ರದ್ದು ಕಾರ್ ಇದೆ, ಬನ್ನಿ. ಮಾರಕ ಹತ್ರ ಒಂದು ಕಾರ್ ತೋರಿಸ್ದೆ, ಇಲ್ಲೊಂದು ಕಾರ್ ಇದೆ, ಬನ್ನಿ ತೋರಿಸ್ತೀನಿ ಅವ್ರದ್ದು. ಇದೇ ನೋಡಿ ಸ್ನೇಹಿತರೆ, ನಮ್ಮ ವಿಷ್ಣುದಾದ ಅವ್ರದ್ದು ಕಾರ್ ಇದು. ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಇದು ನೋಡಿ. ಬಾ ಹಿಂಗಿದೆ. 1983ರಲ್ಲಿ ತೊಗೊಂಡಿರೋದು ಇದು. ಇದೆ ನೋಡಿ ಡೀಟೇಲ್ಸ್. ಓಕೆ ಬನ್ನಿ, ಇಲ್ಲೊಂದು ಸುಮಾರು ಲಾರಿಗಳೈತೆ, ಎಲ್ಲ ನೋಡ್ಕೊಂಡು ಹೋಗೋಣ. ಇದು ಯಾರು ಅಂತ ಗೊತ್ತಾ? ತುಂಬ ಜನ ಗೊತ್ತಿರುತ್ತೆ ಇದೀಗ. ಪಂಜುರ್ಲಿ ದೈವ. ಇಲ್ಲಿದ್ದಾರೆ, ಕೊಟ್ಟಿದ್ದಾರೆ ನೋಡಿ, ತುಳುನಾಡಿನ ಪ್ರದರ್ಶನ ಕಲೆಗಳು ಅಂತ. ವಾವ್. ಸಮಥಿಂಗ್ ಏನೋ ಇದೆ ಇಲ್ಲಿ, ನೋಡೋಣ ಬನ್ನಿ. ಏನಿದೆ ಇಲ್ಲಿ?
ಓಹೋ, ಹಳೇ ಕಾಲದ ಕುರಹವೆಗಳು. ಗ್ರಂಥಗಳು. ಹಳೇ ಕಾಲದ್ದು ನೋಡಿ, ಇದು ಮಂಗಿದೆ ಮೊಬೈಲ್. ಏನೋ ಎಷ್ಟು ತಪ್ಪದಲ್ಲಿ ಯೂಸ್ ಮಾಡ್ತೀವಿ ಫೋನ್ನ, ಆ ಕಾಲದಲ್ಲಿ ಹೆಂಗಿತ್ತು ನೋಡಿ ಫೋನ್. ಚೆನ್ನಾಗಿದೆ ಇದು. ಇಸ್ತ್ರಿ ಪಟ್ಟೆ, ಅಬ್ಬಬ್ಬಬ್ಬಾ ಎಷ್ಟು ಚಿಕ್ಕದಾಗಿದೆ ಇದು ನೋಡಿ. ನಾವು ಇಸ್ತ್ರಿ ಮಾಡ್ತೀವಲ್ಲ, ಐರನ್ ಬಾಕ್ಸ್. ಐ ಥಿಂಕ್ ದಿಸ್ ಇಸ್ ಕ್ಯಾಮ್ರಾ ಇದೆ ನೋಡಿ, ಇಲ್ಲಿದೆ. ನಾನು ಇಷ್ಟು ಚಿಕ್ಕದಾಗಿ ಇಟ್ಕೊಂಬಂದಿದ್ದೀನಿ ಕ್ಯಾಮ್ರಾನ. ಆ ಕಾಲದಲ್ಲಿ ಎಷ್ಟು ಹೆಂಗಿದೆ ನೋಡಿ ಕ್ಯಾಮ್ರಾ ಇದು. ಗಡಿಯಾರ ನೋಡಿ, ಗಡಿಯಾರ ಎಲ್ಲ ಹೇಗಿದೆ ಇದು ನೋಡಿ. ದುಡ್ಡು ಇಕ್ತಿದ್ರಲ್ಲ ಆ ಕಾಲದಲ್ಲಿ, ಸೊ ಅದು ದುಡ್ಡು ಚಿನ್ನ ಇಟ್ಕೊಳ್ಳೋಕ್ಕೆ ಈ ಬಾಕ್ಸ್ನೆಲ್ಲ ಯೂಸ್ ಮಾಡೋರು ಆಗುವಾಗ. ಇದೆಲ್ಲ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ ಇದೆಲ್ಲ. ಎಷ್ಟು ಟೈಮ್ ನಾವು 6:30. ದಟ್ಸ್ ಇಟ್ ಸ್ನೇಹಿತರೆ, ಕಂಪ್ಲೀಟ್ ಅಷ್ಟೇ ಮುಗೀತು ಮೈಸೂರನ್ನ. ಸೊ ಇಲ್ಲಿಗೆ ನಾನು ಆಲ್ಮೋಸ್ಟ್ ವೀಡಿಯೋನ ಎಂಡ್ ಮಾಡ್ತಾ ಬರ್ತೀನಿ. ಸೊ ಲಾಸ್ಟ್ ಫೈನಲ್ ನೋಡ್ಕೊಬಿಡಿ ಹೇಗಿದೆ ಅಂತ ನೋಡಿ. ಸೊ ಇನ್ನು ಇದು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಬಂದು 8 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಸ್ನೇಹಿತರೆ ಡೈಲಿ. ಸೊ ಏನೂ ತೊಂದರೆ ಇಲ್ಲ, ಆರಾಮ್ಸೆ ಮೈಸೂರು ಎಲ್ಲ ಮುಗಿಸ್ಕೊಂಡ್ಬಂದು ನೀವು ನೈಟ್ 7 o'clock ಬಂದರೂ ಕೂಡ ಇಲ್ಲಿ ಆರಾಮ್ಸಾಗೆ ಚೆನ್ನಾಗಿದೆ. ನನಗೆ ಹೆವಿ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ವರ್ತು 150 rupees ಆಯಿತು ಪರ್ ಹೆಡ್ಡು. ಆ್ಯಕ್ಚುಲಿ 50 rupees ಇರೋದು ಪರ್ ಹೆಡ್ಡು, ಬಟ್ 100 rupees ಬಂದು 100 rupees ಬಂದು ಕ್ಯಾಮ್ರಾಗೋಸ್ಕರ ಕೊಟ್ಟಿದ್ದೀನಿ. ಇಟ್ಸ್ ಓಕೆ, ಫೈನ್, ಚೆನ್ನಾಗಿದೆ, ಕೊಡ್ಬೋದು ನೋಡಿ. ನೆಕ್ಸ್ಟ್ ಟೈಮ್ ಯಾರು ಬರೋ ಥರ ಇದ್ದರೆ ಬಂದು ಅಟೆಂಡ್ ಮಾಡಿ ಸ್ನೇಹಿತರೆ. ಸೊ PS ಜರ್ನಿ ಚೆಕ್ ಓಕೆ. ಸೊ ಮುಗಿತಾ ಬರ್ತೈತೆ ಸ್ನೇಹಿತರೆ. ಸೊ ನಾನು ನಿಮ್ಗೆ ತೋರಿಸಿರೋದೆಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಹೇಳಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ಸ್ನೇಹಿತರೆ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನೆಲ್ಲ ಕವರ್ ಮಾಡಿದ್ದೀನಿ. ಸೊ ಇಲ್ಲಿಂದ ಈಗ ಡೈರೆಕ್ಟ್ ಬ್ಯಾಂಗ್ಳೂರು ಓಡಬೇಕು. ಆಲ್ರೆಡಿ 6:30 ಆಗಿದೆ. ನಾನು ಮನೆಗೆ ಹೋಗಿ ರೀಚ್ ಆಗೋಷ್ಟೊತ್ತಲ್ಲಿ ಒಂದು 11:30 12 ಆಗುತ್ತೆ. ನಿಜವಾಗ್ಲೂ ಅಷ್ಟು ಟ್ರಾಫಿಕ್ ಇರುತ್ತೆ ಇವಾಗ. ನಾನು ಕೆಂಗೇರಿ ದಾಟೋದೇ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ, ಯಾಕಂದರೆ ವೀಕೆಂಡ್ ಅಲ್ವಾ, ಬೇರೆ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ನಾನೇನು ವೀಡಿಯೋ ಮಾಡಲ್ಲ ಸ್ನೇಹಿತರೆ, ಡೈರೆಕ್ಟು ಹೊರಡ್ತೀನಿ. ಸೊ ನಾನು ವೀಡಿಯೋ ಮಾಡಿರೋದು ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,